ಯಕ್ಕಾ ಚಿತ್ರತಂಡದ ಬೌನ್ಸರ್ ಕಾರು ಮಹಿಳೆಗೆ ಡಿಕ್ಕಿಯಾಗಿದೆ. ಯುವರಾಜ್ ಕುಮಾರ್ ನಟಿಸಿರುವ ಯಕ್ಕಾ ಚಿತ್ರ ನಿಂಗಮ್ಮ ಬೌನ್ಸರ್ ಕಾರಿಗೆ ಸಿಕ್ಕಿ ಗಾಯಗೊಂಡ ಮಹಿಳೆ. ಯಕ್ಕಾ ಚಿತ್ರ ಯುವರಾಜ್ ಕುಮಾರ್ ಅವರು ನಟಿಸಿರುವಂತಹ ಚಿತ್ರ ಇದು. ಈ ಚಿತ್ರದ ಬೌನ್ಸರ್ ಕಾರು ಮಹಿಳೆಗೆ ಡಿಕ್ಕಿಯಾಗಿರುವಂಥದ್ದು. ಯುವ ರಾಜ್ಕುಮಾರ್ ನಟಿಸಿರುವ ಯಕ್ಕಾ ಚಿತ್ರ ನಿಂಗಮ್ಮ ಬೌನ್ಸರ್ ಕಾರಿಗೆ ಸಿಕ್ಕಿ ಗಾಯಗೊಂಡ ಮಹಿಳೆಯಾಗಿದ್ದು, ಮಹಿಳೆಗೆ ಡಿಕ್ಕಿ ಹೊಡೆದು ತಿರುಗಿ ನೋಡದೆ ಹೊರಟ ಚಿತ್ರತಂಡ. ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಸಾರ್ವಜನಿಕರು ದಾಖಲಿಸಿದ್ದಾರೆ. ಈಗ ಆ ಮಹಿಳೆಯನ್ನ ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಪ್ರಮೋಷನ್ಗಾಗಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದ ಚಿತ್ರತಂಡ ಈ ವೇಳೆ ಈ ಒಂದು ಘಟನೆ ನಡೆದಿರುವಂಥದ್ದು. ನಿಂಗಮ್ಮ ಬಳ್ಳಾರಿ ಜಿಲ್ಲೆಯ ತಕ್ಕಲ್ಕೋಟೆ ಗ್ರಾಮದ ನಿವಾಸಿಯಾಗಿದ್ದು, ಮಠದ ಶಾಲೆಗೆ ತನ್ನ ಮಗನನ್ನ ದಾಖಲಿಸಲು ಬಂದಿದ್ರು. ಭಾನುವಾರ ಕಾರಣ ಮಠದಲ್ಲಿ ಉಳಿದುಕೊಂಡಿದ್ರು. ಹೀಗಾಗಿ ಯಕ್ಕಾ ಚಿತ್ರತಂಡ ಪ್ರಮೋಷನ್ಗಾಗಿ ಸಿದ್ಧಗಂಗಾ ಮಠಕ್ಕೆ ಬಂದಿತ್ತು. ಜನಸಂದಣಿ ಹೆಚ್ಚಾಗಿತ್ತು. ಹೀಗಾಗಿ ಈ ವೇಳೆ ಮಹಿಳೆಗೆ ಬೌನ್ಸರ್ ಕಾರು ಡಿಕ್ಕಿಯಾಗಿತ್ತು. ಜನಸಂದಣಿ ಹೆಚ್ಚಾಗಿತ್ತು. ಹೀಗಾಗಿ ಈ ವೇಳೆ ಮಹಿಳೆಗೆ ಬೌನ್ಸರ್ ಕಾರು ಡಿಕ್ಕಿಯಾಗಿರುವಂಥದ್ದು. ಯಕ್ಕಾ ಚಿತ್ರತಂಡದ ಬೌನ್ಸರ್ ಕಾರು ಮಹಿಳೆಗೆ ಡಿಕ್ಕಿಯಾಗಿದೆ. ಮಾನವೀಯತೆಯನ್ನು ಕೂಡ ಮರೆತು ಮಹಿಳೆಗೆ ಡಿಕ್ಕಿ ಹೊಡೆದು ತಿರುಗಿ ನೋಡದೆ ಹೊರಟು ಹೋದ ಚಿತ್ರತಂಡ.